ಕ್ರಾಂತಿ ಹರಿಕಾರ ಕೆಎನ್ ರಾಜಣ್ಣ ಸಂಪುಟದಿಂದ ಕಿಕ್ಔಟ್ ಆಗಿದ್ದಾರೆ. ಸಿಎಂ ವಿರೋಧಿ ಬಣದಿಂದ ಆಪರೇಷನ್ ರಾಜಣ್ಣ ನಡೆದಿರಬಹುದು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ, ಒಳಗೊಳಗೆ ಷಡ್ಯಂತ್ರ ಆಗಿರಬಹುದು. ಅಖಾಡಕ್ಕಿಳಿದಿದ್ದೆ ರಾಜಣ್ಣ ಸಂಕಷ್ಟಕ್ಕೆ ಕಾರಣನಾ? ಸಿಎಂ ಪರ ಗುಡುಕ್ತಿರುವಾಗಲೇ ಟಾರ್ಗೆಟ್ ಆಗ್ಬಿಟ್ಟಿದ್ರು ರಾಜಣ್ಣ ಅವರು. ಸುರ್ಜೇವಾಲಾ ವಿರುದ್ಧ ಸೆಡ್ಡು ಹೊಡೆದು ವಿರೋಧಿ ಬಣಕ್ಕೆ ಟಕ್ಕರ್ ಕೊಟ್ಟಿದ್ರು. ಆಗಲೇ ಶುರುವಾಗಿತ್ತು ಆಪರೇಷನ್ ಕೆಎನ್ ರಾಜಣ್ಣ. ತಂತ್ರಗಾರಿಕೆ ಎಲ್ಲವೂ ಕೂಡ ವರ್ಕ್ ಆಗಿದೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡುವಲ್ಲಿ ಸುರ್ಜೇವಾಲಾ ಅವರ ಪಾತ್ರ ದೊಡ್ಡದಿದೆ. ನೋಡಿ, ಸಚಿವರು, ಶಾಸಕರು ಎಲ್ಲರೂ ಸೇರ್ಕೊಂಡು ರಾಜಣ್ಣ ಅವರನ್ನ ತಲೆದಂಡ ಮಾಡಿಸಿದ್ರ ಅಂತ. ರಾಜಣ್ಣ ಕಿಕ್ಔಟ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸುರ್ಜೇವಾಲಾ ಅವರ ಅಂತ. ಯಾಕೆಂದ್ರೆ ಅವರು 1-to-1 ಸಭೆಯನ್ನು ನಡೆಸೋದಕ್ಕೆ ಬಂದಾಗ ವಿದೇಶಕ್ಕೆ ಹೋಗಿ ಕೂತ್ಕೊಂಡು ಸೆಡ್ ಹೊಡೆದಿದ್ರು. ಬ್ಯಾಕ್ ಟು ಬ್ಯಾಕ್ ರಾಜಣ್ಣ ಅವರ ವಿರುದ್ಧ ಹೇಳಿಕೆಗಳನ್ನು ಸಂಗ್ರಹ ಮಾಡಲಾಗ್ತಾ ಇತ್ತು. ಇದೆಲ್ಲವೂ ನಡೆದು ಆಪರೇಷನ್ ರಾಜಣ್ಣ ತಂತ್ರಗಾರಿಕೆ ಈಗ ವರ್ಕೌಟ್ ಆಗಿದೆ. ಸೂಕ್ತ ಸಮಯಕ್ಕಾಗಿ ರಾಜ್ಯ ಉಸ್ತುವಾರಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಸುರ್ಜೇವಾಲಾ ಅವರು. ಸ್ವಪಕ್ಷದ ವಿರುದ್ಧವೇ ಮಾತಾಡಿ ಸಿಕ್ಕಾಕೊಂಡಿದ್ದಾರೆ ರಾಜಣ್ಣ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಕೆಎನ್ ರಾಜಣ್ಣ ಬಹಳ ನೇರ ನುಡಿ, ನಿಖರವಾದಂಥ ಮಾತುಗಳನ್ನ ಆಡ್ತಾ ಇದ್ರು. ಬಹಳ ಸ್ಪಷ್ಟವಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ರು. ಅವರ ಮಾತುಗಳೇ ಅವ್ರಿಗೆ ಮುಳುವಾಗಿದೆ ಅನ್ನೋದ್ರ ಜೊತೆಗೆ ಆಪರೇಷನ್ ರಾಜಣ್ಣ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಸ್ವಪಕ್ಷದಲ್ಲೇ ಇದ್ಕೊಂಡು ಸ್ವಪಕ್ಷೀಯರೇ ರಾಜಣ್ಣ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟು ಅವರ ವಿರುದ್ಧ ಕಂಪ್ಲೇಂಟ್ಗಳನ್ನ ಮಾಡಿ ಸುರ್ಜೇವಾಲಾ ಅವರ ಪ್ರಮುಖ ಪಾತ್ರದೊಂದಿಗೆ ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿದ್ದಾರೆ ಅಂತ. ನಿಜ ಸಿಂಧೂರ್, ಯಾಕಂತ ಹೇಳಿದ್ರೆ ಕೆಎನ್ ರಾಜಣ್ಣ ವಿಚಾರದಲ್ಲಿ ಒಂದಿಷ್ಟು ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಕೆಎನ್ ರಾಜಣ್ಣ ಅವರು ಮಾತಾಡ್ತಾ ಇದ್ರು, ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ರು. ಪಕ್ಷದ ವಿರುದ್ಧ ಅಂತ ಹೇಳಿದ್ರೆ ಇಲ್ಲಿ ಅತಿ ಹೆಚ್ಚು ಟೆನ್ಷನ್ ಆಗ್ತಾ ಇರಲಿಲ್ಲ. ಅದೇ ರಾಜ್ಯ ಉಸ್ತುವಾರಿ ಇವ್ರ ವಿರುದ್ಧ ಅಂದ್ರೆ ಸುರ್ಜೇವಾಲಾ ವಿರುದ್ಧನೂ ಕೂಡ ರಾಜಣ್ಣ ಅವರು ಮಾತಾಡ್ಲಿಕ್ಕೆ ಆರಂಭಿಸಿದ್ರು. ಅದೇ ರೀತಿಯಾಗಿ ಒಂದಿಷ್ಟು ಕಳೆದ 1-2-3 ವರ್ಷಗಳಿಂದ ಚರ್ಚೆಗಳನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ 3 DCM ಆಗಬೇಕು ಅಂತೇಳಿ ಹೇಳಿದ್ರು. ಅದಾದ ಬಳಿಕ ಸುರ್ಜೇವಾಲಾ ಅವರೊಂದು ಸಭೆ ಮಾಡ್ತಾ ಇದ್ದಾರೆ, ಮೌಲ್ಯಮಾಪನ ಮಾಡ್ತಾ ಇದ್ದಾಗ ಸುರ್ಜೇವಾಲಾ ವಿರುದ್ಧನೇ ಸಭೆ ಮಾಡಿದ್ರು. ಯಾಕಂದ್ರೆ ಸಿಎಂ ಅವ್ರನ್ನ ಬಿಟ್ಟು ಯಾಕೆ ಸಭೆ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಬಹಿರಂಗವಾಗಿ ಈ ತರ ಪ್ರಶ್ನೆ ಮಾಡಿದಾಗ ಸುರ್ಜೇವಾಲಾ ಅವರು ಕೂಡ ಸಾಕಷ್ಟು ಮುಖಭಂಗ ಆಗಿತ್ತು. ಆದ್ರೆ ಸುರ್ಜೇವಾಲಾ ಅವರು ಅವಮಾನ ಆಯಿತು ಅಂತ ಹೇಳಿ ತಕ್ಷಣವಾಗಿ ಹೈಕಮಾಂಡ್ ಉಚ್ಚಾಟನೆ ಮಾಡೋದಿಲ್ಲ. ಹೀಗಾಗಿ ಬಲವಾದ ಕಾರಣಗಳು ಬೇಕು. ಹೀಗಾಗಿ ಕಾರ್ಯದರ್ಶಿ ಮೂಲಕವಾಗಿ ಕೆಪಿಸಿಸಿಯಲ್ಲಿ ಒಬ್ರು ಕಾರ್ಯದರ್ಶಿ ಇದ್ದಾರೆ. ಆ ಕಾರ್ಯದರ್ಶಿ ಮೂಲಕವಾಗಿ ಎಲ್ಲಾ ರೀತಿಯ ಪಿನ್ ಟು ಪಿನ್ ಮಾಹಿತಿ ಕೆಎನ್ ರಾಜಣ್ಣ ಅವ್ರು ಏನ್ ಮಾಡ್ತಾರೆ, ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ರು. ಹನಿ ಟ್ರ್ಯಾಪ್ ಆರೋಪನ ಸದನದಲ್ಲಿ ಹೇಳಿದ್ರು. ಸದನದಲ್ಲಿ ಹೇಳಿದಾಗ ಆ ಆರೋಪನ ಪ್ರೂವ್ ಮಾಡ್ಲಿಕ್ಕೆ ಆಯ್ತಾ ಇಲ್ಲ. ಬಿಜೆಪಿ ಆಹಾರ ಕೊಟ್ಟರು. ಈ ರೀತಿಯಾಗಿ ಏನೇನೆಲ್ಲ ರಾಜಣ್ಣ ಅವರು ತಪ್ಪು ಮಾಡಿದ್ದಾರೋ ಎಲ್ಲವನ್ನೂ ಕೂಡ ರಿಪೋರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದೇ ರೀತಿ ಕಾಲಕ್ಕೆ ತಕ್ಕ ಹಾಗೆ ಹೈಕಮಾಂಡ್ ನಾಯಕರಿಗೆ ಅದು ಕೂಡ ರಾಹುಲ್ ಗಾಂಧಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಹೀಗಾಗಿ ಸುರ್ಜೇವಾಲಾ ಅವ್ರನ್ನ ಪ್ಲಾನ್ ಅನ್ನ ಮಾಡ್ಕೊಂಡು ರಾಜಣ್ಣ ಅವ್ರು ಮಾತಾಡಿದ್ರೆ ಇಂಡಿ ನಾಯಕರಿಗೆ ಕೊಟ್ಟರು. ಹೀಗಾಗಿ ಇಂಡಿಯಾ ಕೂಟದ ನಾಯಕರು ಆ ನಾಯಕರ ಮೂಲಕನೇ ರಾಹುಲ್ ಗಾಂಧಿ ತಲುಪಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಆ ವಿಚಾರ ಯಾಕಂತ ಹೇಳಿ ಸುರ್ಜೇವಾಲಾ ಅವ್ರು ನೇರವಾಗಿ ಕೊಟ್ಟರೆ ಒಂದಿಷ್ಟು ಸ್ವಹಿತಾಸಕ್ತಿಗಳಿದೆ. ಹೀಗಂದ್ರೆ ರಾಜ್ಯದಲ್ಲಿ ಅವ್ರಿಗೆ ಆಗೋದಿಲ್ಲ. ಹೀಗಾಗಿ ಏನೋ ಒಂದು ದೂರು ಕೊಟ್ಟರು ಅಂತೇಳಿ ಹೇಳ್ಬಹುದು ಅಂತ ಹೇಳಿ ಇಂಡಿಯಾ ಕೂಟದ ನಾಯಕರೇ ಈಗ ಪ್ರಸ್ತಾಪನ ಮಾಡ್ತಾರೆ. ನೀವೀಗ ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತೀವಿ ಅಂತೀರಿ, ಆದ್ರೆ ನಿಮ್ಮ ಪಕ್ಷದ ಪ್ರಭಾವಿ ಸಚಿವರೊಬ್ಬರು ಈ ರೀತಿಯಾಗಿ ನಿಮ್ಮ ಸರ್ಕಾರದ ಮೇಲೆ ಡೌಟ್ ಅನ್ನ ಪಡ್ತಾ ಇದ್ದಾರೆ. ಹೀಗಾಗಿ ನಾವು ನಿಮ್ಗೆ ಹೇಗೆ ಬೆಂಬಲಿಸುವುದು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಹೌದು ಅನ್ಸುತ್ತೆ, ಹೀಗಾಗಿ ಈ ತರ ಮಾಡ್ತಾರೆ ತಪ್ಪು ಅಂತೇಳಿ ಆ ತಕ್ಷಣ ಅವ್ರನ್ನ ರಿಮೂವ್ ಮಾಡಿ, ವಜಾ ಮಾಡಿ, ಸ್ಯಾಕ್ ಮಾಡಿ ಅಂತೇಳಿ ಹೇಳ್ತಾರೆ. ಹೀಗಾಗಿ ಒಂದು ತಂತ್ರವನ್ನ ಮಾಡೋದಕ್ಕೆ ಸುರ್ಜೇವಾಲಾ ಸಕ್ಸಸ್ ಆದ್ರು. ಹೀಗಾಗಿ ಆಪರೇಷನ್ ರಾಜಣ್ಣ ವಿಚಾರದಲ್ಲಿ ಸುರ್ಜೇವಾಲಾ ಅವರು ಮಹತ್ವದ ಪಾತ್ರ ವಹಿಸಿದ್ರು ಅಂತೇಳಿ ಒಂದು ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಣತಂತ್ರ ಸಿಎಂ ಅವರು ಹೇಳ್ತಾರೆ, ವೇಣುಗೋಪಾಲ್ ಅವರು ಸ್ವಲ್ಪ 10 ದಿನಗಳು ತಡೆಯೋಣ, 10 ದಿನಗಳ ನಂತರವಾಗಿ ಏನ್ ನಿರ್ಧಾರ ತೆಗೆದುಕೊಳ್ಬೇಕಾ ತಗೊಳ್ಳೋ ಅಂತೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಆಗೋದೇ ಇಲ್ಲ ಅಂತೇಳಿ ಹೈಕಮಾಂಡ್ ನೀವು ಅವ್ರನ್ನ ರಾಜೀನಾಮೆ ಪಡ್ಕೊಳ್ಳೋದು ಬೇಡ, ವಜಾ ಮಾಡಿ ಅಂತೇಳಿ ಹೇಳ್ತಾರೆ. ಈ ಮೂಲಕವಾಗಿ ಸುರ್ಜೇವಾಲಾ ತಂತ್ರಗಾರಿಕೆ ವರ್ಕೌಟ್ ಆಯ್ತು. ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಮಾಡಿ ಒಂದಿಷ್ಟು ಪ್ಲಾನ್ ಅಂತ ಹೇಳಿದ್ರೆ ಅವರು ಪ್ಲಾನ್ ಮಾಡೋದು ಅವರು ಏನೇನು ತಪ್ಪುಗಳಿದೆ ಕರೆಕ್ಟ್ ಆಗಿ ರಾಹುಲ್ ಗಾಂಧಿ ತಲುಪಿಸೋರು ಸಕ್ಸಸ್ ಆದ್ರು ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.